ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದರಲ್ಲಿ ನಾವು ಕುವೆಂಪು ಯೂನಿವರ್ಸಿಟಿಯ ಥರ್ಡ್ ಸೆಮಿಸ್ಟರ್ ಬಿ ಎಡ್ ಇರುವಂಥ ಒಂದು ಸಬ್ಜೆಕ್ಟ್ ರಿಲೇಟಿವ್ ಪೇಪರ್ ಅಂದರೆ SAP 2024 ಸಿಲೆಬಸ್ ಪ್ರಕಾರ ಮೂರನೇ ಸೆಮಿಸ್ಟರ್ಗೆ ಸೋಷಿಯಾಲಜಿ ಆಫ್ ಮಾರ್ಜಿನಲ್ ಗ್ರೂಪ್ ಇನ್ ಇಂಡಿಯಾ ಅಂತೇಳಿ. ಅಂದರೆ ಇಲ್ಲಿ ಎರಡು ಸಬ್ಜೆಕ್ಟ್ ರಿಲೇಟಿವ್ ಪೇಪರ್ ಬರುತ್ತೆ. ಇದರಲ್ಲಿ ನಾವು ಮೊದಲನೇ ಪೇಪರ್ ಮಾರ್ಜಿನಲ್ ಗ್ರೂಪ್ ಇನ್ ಇಂಡಿಯಾ, ಈ ಪೇಪರ್ನ ಸಿಲೆಬಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಇದರಲ್ಲಿ ಒಟ್ಟು ಎಷ್ಟು ಘಟಕಗಳು ಬರ್ತದವೆ ಅಂತ ಅಂದ್ಕೊಂಡ್ರೆ ಇಲ್ಲಿ 4 ಘಟಕಗಳ ಒಂದು ಪೇಪರ್ ಇದಾಗಿದೆ. ಒಟ್ಟು 100 ಅಂಕಗಳ ಪತ್ರಿಕೆ, 80 ಅಂಕಗಳಿಗೆ ನೀವು ಮೇನ್ ಎಕ್ಸಾಮ್ ಅಟೆಂಡ್ ಮಾಡಿದರೆ 20 ಅಂಕಗಳಿಗೆ ಆಂತರಿಕ ಅಂಕಗಳನ್ನ ನೀಡಲಾಗುತ್ತದೆ. ಓಕೆ, ಇದರಲ್ಲಿ ಮೊದಲನೇ ಘಟಕ ಏನಿದೆ ಅಂತ ನೋಡೋದಾದರೆ ಈ ಘಟಕದ ಪರಿಚಯ. ಮೊದಲನೇದಾಗಿ ನಾವು ಅಂಚೀಕರಣ ಅಂದರೆ ಏನು ಅಂತೇಳಿ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗಾಗುತ್ತೆ. ನಿಮಗೆಲ್ಲರೂ ಗೊತ್ತಿದೆ ಅಂಚೀಕರಣ ಅಂದರೆ, ಅಂಚು ಅಂದರೆ ಗೊತ್ತಾಗುತ್ತೆ ನಿಮಗೆ, ಬಾರ್ಡರ್ ಅಂತೇಳಿ. ಓಕೆ, ಒಂದು ಅಂಚು, ಸೆರಗು, ಬಾರ್ಡರ್ ಇವೆಲ್ಲ ನಾವು ಕೇಳಿರೋಂಥ ಒಂದು ವರ್ಡ್. ಇಲ್ಲಿ ಅಂಚೀಕರಣ ಅಂದರೆ ನಮ್ಮ ಸಮಾಜದಲ್ಲಿ ಒಂದು ಹೊಸ ಪದ ಅಂತ ಅನಿಸುತ್ತೆ ನಿಮಗೆ. ಅಂಚೀಕರಣ ಅನ್ನೋದು ಒಂದು ಹೊಸ ಪದವೇನಲ್ಲ. ಅಂದರೆ ಅಂಚು ಅಥವಾ ಬಾರ್ಡರ್ನ ನಿಮಗೆಲ್ಲ ಗೊತ್ತಿದೆ. ನಿಮಗೆ ಒಂದು ತಾಲೂಕಿಗೆ ಒಂದು ಬಾರ್ಡರ್ ಇರುತ್ತೆ, ನಿಮ್ಮ ಊರಿಗೆ ಒಂದು ಬಾರ್ಡರ್ ಇದೆ. ಅದೇ ಥರ ನಿಮ್ಮ ಯಾವುದೊಂದು ಸೀರೆ ತಗೊಳ್ತೀರಾ ಅದಕ್ಕೆ ಒಂದು ಬಾರ್ಡರ್ ಇದೆ. ಅಥವಾ ನಿಮಗೆ ಪೇಜ್ ಇದೆ, ಪೇಜ್ ಪಕ್ಕ ಒಂದು ಬಾರ್ಡರ್ ಇದೆ. ಇವೆಲ್ಲವೂ ನೋಡ್ತಾ ಹೋಗ್ಬೋದು. ಇವೆಲ್ಲವೂ ಕೂಡ ಚಿಕ್ಕದಾಗಿ ಕಾಣಿಸ್ತಾ ಹೋಗ್ತಾ ಇದೆ. ಅಂದರೆ ಪೇಜ್ ಬಾರ್ಡ್ರು ತುಂಬ ಚಿಕ್ಕದಾಗಿರುತ್ತೆ. ಅದೇ ಥರ ಅಂದರೆ ಮಾರ್ಜಿನ್ ಅಂತ ಅನ್ಕೊಳ್ಳೋಣ. ಪೇಜ್ ಬಾರ್ಡ್ರ್ ಅಂದರೆ ಮಾರ್ಜಿನ್ ಅಂತ, ಓಕೆ, ಚಿಕ್ಕದಾಗಿ ಕಾಣ್ತಾ ಇದೆ. ಅದೇ ಥರ ಒಂದು ಸೀರೆ ಅಂತ ಅಂದ್ಕೊಳ್ಳೋಣ, ಸೀರೆ ಬಾರ್ಡ್ರ್ ಕೂಡ ಚಿಕ್ಕದಾಗಿ ಕಾಣ್ತಾ ಇದೆ. ಈ ಥರ ನಮಗೆ ಈ ಬಾರ್ಡರ್ ಅಥವಾ ಅಂಚು ಅನ್ನೋದು ನಮಗೆ ಒಂದು ಪರಿಚಯ ಇರುವಂಥ ಒಂದು ಪದ. ಇಲ್ಲಿ ನಮಗೆ ಅಂಚು ಅಥವಾ ಬಾರ್ಡರ್ ಅನ್ನೋದು ಚಿಕ್ಕದಾಗಿದ್ದರೂ ಕೂಡ ಒಂದು ತುಂಬ ಪ್ರಾಮುಖ್ಯವಾಗಿರುವಂಥ ಒಂದು ವಿಚಾರ ಆಗುತ್ತೆ. ಒಂದು ಸೀರೆ ಅಂತ ತಗೊಳ್ಳಿ ನೀವು, ಆ ಸೀರೆಗೆ ಬಾರ್ಡರ್ ಇಲ್ಲದೆ ಇರೋ ಸೀರೆ, ಬಾರ್ಡರ್ ಇರುವಂಥ ಸೀರೆ, ಎರಡನ್ನೂ ಕೂಡ ನೋಡ್ತಾ ಹೋಗೋಣ. ನಮಗೆ ಬಾರ್ಡರ್ ಇರುವಂಥ ಸೀರೆ ಒಂದು ರೀತಿಯಲ್ಲಿ ಅಟ್ರಾಕ್ಷನಾಗಿ ಕಾಣ್ತಾ ಹೋಗುತ್ತೆ. ನಮಗೆ ಚಿಕ್ಕದಾಗಿದ್ದರೂ ಕೂಡ ಅದು ನಮಗೆ ಅಟ್ರಾಕ್ಷನ್ಗೆ ಬೇಕೇ ಬೇಕಾಗಿದೆ. ಅದೇ ಥರ ಒಂದು ಪೇಜ್ ಅಂತ ಅಂದ್ಕೊಳ್ಳೋಣ, ಪೇಜ್ಗೆ ಮಾರ್ಜಿನ್ ಇಲ್ಲದೆ ಇರೋವಂಥ ಒಂದು ಪೇಜ್, ಬ್ಲಾಂಕ್ ಪೇಜ್ ಅಂತ ಅಂದ್ಕೊಳ್ಳೋಣ. ಮಾರ್ಜಿನ್ ಇರುವಂಥ ಒಂದು ಪೇಜ್ ನೋಡ್ತಾ ಹೋಗಿ ಅಲ್ಲಿ ತುಂಬ ವ್ಯತ್ಯಾಸಗಳು ಕಾಣ್ತಾ ಹೋಗ್ತವೆ. ನಾವು ಮಾರ್ಜಿನ್ ಈ ಕಡೆ ಬರೆಯುವಂಥ ವಿಚಾರ ತುಂಬ ಕಡಿಮೆ. ಅಲ್ಲಿ ಪೇಜ್ ನಂಬರ್ಸ್ ಆಗ್ತಾ ಹೋಗ್ತೀವಿ, ಕ್ವಶನ್ ನಂಬರ್ ಆಗ್ತಾ ಹೋಗ್ತೀವಿ, ಈ ಥರ ಕೆಲವು ವಿಚಾರಗಳನ್ನೇ ಬರೀತಾ ಹೋಗ್ತೀವಿ. ಆದರೆ ಪೇಜ್ ಬಾರ್ಡ್ರಿಂದ ಈ ಕಡೆ ಬರೆಯುವ ವಿಚಾರ ತುಂಬ ಹೆಚ್ಚು. ಆದರೆ ನಮಗೆ ಕಡಿಮೆ ಬರೆಯುವಂಥ ಜಾಗ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಇದರಷ್ಟೇ ಇಂಪಾರ್ಟೆಂಟ್. ಅಂದರೆ ಪೇಜ್ ಬಾರ್ಡ್ರಿಗಿಂತ ಈ ಕಡೆ ಬರ್ತೀವಲ್ಲ, ಅದರಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಮಗೆ ಈ ಅಂಚು ಅಥವಾ ಬಾರ್ಡರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸಮಾಜದಲ್ಲೂ ಕೂಡ ಅಷ್ಟೇ ಬಾರ್ಡರಿಂದ ಹೊರಗಡೆ ಇರೋರು, ಅಂದರೆ ಅಂಚಿನಿಂದ ಹೊರಗಡೆ ಇರೋವಂಥ ವಿಚಾರಗಳನ್ನ, ಅವ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ. ಇಲ್ಲಿ ಬಾರ್ಡ್ರಿಂದ ಹೊರಗಡೆ ಇರೋರು ಯಾರು ಅಂತ ನಮಗೆ ಪ್ರಶ್ನೆ ಬರ್ತಾ ಹೋಗುತ್ತೆ. ಅಂದರೆ ಈ ಸಂಖ್ಯೆ ತುಂಬ ಕಡಿಮೆ, ಆದರೆ ಅವರು ನಮಗೆ ಇಂಪಾರ್ಟೆಂಟ್ ಆಗೇ ಆಗ್ತಾರೆ. ಜಾತಿ ವಿಚಾರದಲ್ಲಿ ಬರ್ತಾ ಹೋದರೆ, ಅಂದರೆ ಭಾರತದ ಒಂದು ಮೈನ್ ಪಿಲ್ಲರ್ ಅಂತ ಅಂದ್ಕೊಳ್ಳೋಣ, ಜಾತಿ ವಿಚಾರದಲ್ಲಿ ಬರ್ತಾ ಹೋಗೋದಾದರೆ ಇಲ್ಲಿ ಬಹು ಸಂಖ್ಯೆಯಲ್ಲಿರುವಂತಹ ಪ್ರಬಲ ಜಾತಿಗಳು, ಕಡಿಮೆ ಸಂಖ್ಯೆಯಲ್ಲಿರುವಂತಹ ಇತರೆ ಜಾತಿಗಳು ಅಂತ ಅಂದ್ಕೊಂಡ್ರೆ, ನಮಗೆ ಹೆಚ್ಚು ಸಂಖ್ಯೆ ಇರುವಂಥ ಪ್ರಬಲ ಜಾತಿಗಳು ಎಷ್ಟು ಇಂಪಾರ್ಟೆಂಟೋ, ಕಡಿಮೆ ಸಂಖ್ಯೆಯಲ್ಲಿರುವ ಇತರ ಜಾತಿಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಕೆಲವೊಂದು ವಿಚಾರದಲ್ಲಿ ಅವುಗಳಿಗೆ ಕೆಲವೊಂದು ಅವಕಾಶಗಳನ್ನು ನಿರಾಕರಣೆ ಮಾಡ್ತಾ ಬಂದರು. ಅಂದರೆ ಭಾರತದ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಜಾತಿಗಳು ಅಂತ ಅಂದ್ಕೊಳ್ಳೋಣ, ಅವರು ಒಂದು ಅಂಚೀಕರಣಗೊಂಡ ಒಂದು ಗುಂಪುಗಳು. ಇಲ್ಲಿ ಕೆಲವರಿಗೆ ಅವರು ಜಾತಿ ಅನ್ನೋ ರೀಸನಿಂದನೇ, ಅಂದರೆ ಪರಿಶಿಷ್ಟ ಜಾತಿ ಅನ್ನೋ ರೀಸನಿಂದನೇ ಅವರುಗಳಿಗೆ ಕೆಲವೊಂದು ಅವಕಾಶಗಳನ್ನು ನಿರಾಕರಣೆ ಮಾಡಿದ್ರು. ಅಂದರೆ ಅವ್ರನ್ನ ನಾವು ಮನೆಯಿಂದ ಹೊರಗಡೆ ಇಡ್ತಾ ಇದ್ದೀವಿ, ನೀನು ಈ ಲೈನಿಂದ ಹೊರಗಡೆ ಬರೋಂಗಿಲ್ಲ, ನೀನು ಈ ಬೀದಿಗೆ ಬರೋಂಗಿಲ್ಲ, ಈ ಟೈಮಿಗೆ ಬರೋಂಗಿಲ್ಲ, ಅಂದರೆ ಅವ್ರು ಬಾರ್ಡ್ರಿಂದ ಹೊರಗಡೆ ಇಡ್ತಾ ಇದ್ದೀವಿ. ಮುಖ್ಯ ಅಂದರೆ ಮೇಲ್ವರ್ಗದವರ ಜಾತಿ ಜೊತೆ ಸೇರಿಸ್ಕೊಳ್ತಾ ಇಲ್ಲ, ಇವರು ಬಾರ್ಡ್ರಿಂದ ಹೊರಗಡೆ ಇದ್ದಾರೆ. ಅಥವಾ ಲಿಂಗದ ಆಧಾರದಲ್ಲಿ ತಗೊಳ್ತಾ ಹೋದರೆ ನಾವು ಪ್ರಮುಖವಾಗಿ 2 ಲಿಂಗಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ, ಮಹಿಳೆಯರು ಮತ್ತು ಪುರುಷರು ಅಂತೇಳಿ. ಮಹಿಳೆಯರನ್ನ ನಾವು ಬಾರ್ಡ್ರಿಂದ ಹೊರಗಡೆ ಇರೋರು ಅಂತ ಅಂದ್ಕೊಳ್ತೀವಿ. ಮಹಿಳೆ ಎಷ್ಟೇ ದುಡಿತಾ ಇದ್ದರೂ ಕೂಡ, ಆರ್ಥಿಕವಾಗಿ ಸದೃಢರಾಗಿದ್ದರೂ ಕೂಡ, ಅವಳನ್ನು ನಾವು ಒಂದು ಹಂತದಲ್ಲಿ ನಾವು ಸ್ವಲ್ಪ ಕೆಳಗಡೆ ನೋಡ್ತಾ ಇದ್ವಿ. ಅಂದರೆ ಬಾರ್ಡರಿಂದ ಹೊರಗಡೆ ನೋಡ್ತಾ ಇದ್ವಿ ಅಂತೇಳಿ. ಅಂದರೆ ನಮ್ಮ ಭಾರತದ ಪುರುಷ ಪ್ರಧಾನ ಸಮಾಜ ಇಲ್ಲಿ, ಆ ಪುರುಷ ಪ್ರಧಾನ ಸಮಾಜದಲ್ಲಿ ಇವತ್ತಿಗೂ ಕೂಡ ನಾವು ಹೆಣ್ಣನ್ನು 2ನೇ ಸ್ಥಾನದಲ್ಲಿ ನೋಡ್ತಾ ಇದ್ವಿ. ಅವಳು ಇವತ್ತು ಶೈಕ್ಷಣಿಕವಾಗಿ ಮುಂದುವರೆದಿದ್ದಾಳೆ, ಆರ್ಥಿಕವಾಗಿ ಮುಂದುವರೆದಿದ್ದಾಳೆ, ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ. ಮನೆ ಅಂದರೆ ಪುರುಷನಿಗೆ ಸಮಾನವಾಗಿದ್ದಾಳೆ. ಆದರೆ ಸಂಪ್ರದಾಯವಾದಂತಹ ಭಾರತದ ಕುಟುಂಬದಲ್ಲಿ
ಮಹಿಳೆ ಮಾರ್ಜಿನಿಂದ ಹೊರಗಡೆ ಇದ್ದಾಳೆ ಅಂತ ಅನ್ಕೊಳ್ಳೋಣ. ನಾವು ಮುಂದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಈಗ ನಮಗೆ ಅಂಚೀಕರಣದ ಪರಿಕಲ್ಪನೆ ಅರ್ಥ ಆಗಬೇಕು ಅಂತ ಅಂದ್ಕೊಂಡ್ರೆ ಈ ಥರದ ವಿಚಾರಗಳು ನಮಗೆ ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿ ನಮಗೆ ವೃದ್ಧರು ಅಂತ ಅಂದ್ಕೊಳ್ಳೋಣ. ವೃದ್ಧರ ಸಂಖ್ಯೆ ತುಂಬ ಕಡಿಮೆ, ಅವರು ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸುತ್ತೆ. ಅಂದರೆ ಬಾರ್ಡ್ರಿಂದ ಹೊರಗಡೆ ಇಡ್ತಾ ಇದ್ದೀವಿ. ಅವರು ಯೌವನದಲ್ಲಿದ್ದಂಥ ಟೈಮಲ್ಲಿ ಅವರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ಅವ್ರು ಹೇಳಿದ್ದೇ ಎಲ್ಲದೂ ಕೂಡ ನಡೀತಾ ಇತ್ತು. ಆದರೆ ಇವತ್ತು ಅವರಿಗೆ ವಯಸ್ಸಾಗಿದೆ, ಅವರಿಗೆ ದುಡಿಮೆ ಮಾಡೋದಕ್ಕೆ ಶಕ್ತಿ ಇಲ್ಲ. ಆವಾಗ ಏನು ಮಾಡಿದ್ವಿ, ಅವರನ್ನು ಬಾರ್ಡ್ರಿಂದ ಹೊರಗಡೆ ಇಡ್ತಾ ಇದ್ದೀವಿ. ಈ ಥರ ನಮಗೆ ಅಂಚು ಅಥವಾ ಬಾರ್ಡರ್ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಂದು ಮುಖ್ಯವಾಹಿನಿ ಅನ್ನೋದು ಬಾರ್ಡ್ರಿಂದ ಒಳಗಡೆ ಇರುವಂಥದ್ದು, ಕೆಲವು ಅಲ್ಪಸಂಖ್ಯಾತರು ಅನ್ನೋದು ಬಾರ್ಡ್ರಿಂದ ಹೊರಗಡೆ ಇರುವಂಥದ್ದು. ಇದನ್ನು ಅಧ್ಯಯನ ಮಾಡುವಂಥದ್ದೇ ನಮಗೆ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅಂತೇಳಿ. ಆದರೆ ನಾವಿಲ್ಲಿ ಚರ್ಚೆ ಮಾಡುವಂಥದ್ದು ಭಾರತದಲ್ಲಿನ ಅಂಚೀಕರಣಗೊಂಡಂತಹ ಸಮೂಹಗಳು ಅಂತೇಳಿ. ಮೇನ್ ಪೇಪರ್ ಟೈಟ್ಲ್ ಇದೆ ಮಾರ್ಜಿನೈಸ್ಡ್ ಗ್ರೂಪ್ ಇನ್ ಇಂಡಿಯಾ ಅಂತೇಳಿ. ಭಾರತದಲ್ಲಿ ಅಂಚೀಕರಣಗೊಂಡ ಸಮೂಹಗಳು ಅಂತೇಳಿ, ಭಾರತದಲ್ಲಿ ಹೇಗೆ ಅಂಚೀಕರಣಗೊಳ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಇಲ್ಲಿ ಈ ಪರಿಚಯದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ವಿ. ಅದರಲ್ಲಿ ಮೊದಲನೇದಾಗಿ ಅಂಚೀಕರಣದ ಅರ್ಥ, ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ. ಅಂಚೀಕರಣ ಅಂದರೆ ಏನು ಅಂತೇಳಿ ನಾವು ವ್ಯಾಖ್ಯೆಗಳ ಮೂಲಕ ಇಲ್ಲಿ ಪರ್ಫೆಕ್ಟ್ ಆಗಬೇಕಾಗುತ್ತೆ. ಅಂಚೀಕರಣ ಅಂದರೆ ಏನು ಅಂತೇಳಿ ನಾವು ಇವಾಗ ಸ್ವಲ್ಪ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಮುಂದೆ ಡಿಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಅದೇ ಥರ ವ್ಯಾಪ್ತಿ. ಈ ಅಂಚೀಕರಣಗೊಂಡ ಸಮಾಜಶಾಸ್ತ್ರ ಏನನ್ನು ಅಧ್ಯಯನ ಮಾಡುತ್ತೆ, ಅದರ ವ್ಯಾಪ್ತಿ ಎಷ್ಟಿದೆ ಅಂತೇಳಿ. ಅಂದರೆ ನಾವಿಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ ಹೋದ್ವಿ. ಇಲ್ಲಿ ಪರಿಶಿಷ್ಟ ಜಾತಿಗಳು ಅಂತ ಅಂದ್ಕೊಂಡ್ವಿ, ಅಥವಾ ಬುಡಕಟ್ಟುಗಳು ಅಂತ ಅಂದ್ಕೊಳ್ಳೋಣ, ಅಥವಾ ಲಿಂಗ ಅಂತ ಅಂದ್ಕೊಳ್ಳೋಣ, ಅಥವಾ ವೃದ್ಧರು ಅಂತ ಅಂದ್ಕೊಳ್ಳೋಣ. ಇಷ್ಟನ್ನು ಬಿಟ್ಟು ಅಂದರೆ ಇಷ್ಟು ಒಂದು ವ್ಯಾಪ್ತಿಯೊಳಗೆ ಈ ಸಮಾಜಶಾಸ್ತ್ರ ಅಂದರೆ ಅಂಚೀಕರಣಗೊಂಡ ಸಮಾಜಶಾಸ್ತ್ರ ಅಧ್ಯಯನ ಮಾಡ್ತಾ ಹೋಗುತ್ತೆ. ಇಲ್ಲಿ ನಾವು ಅದರ ವ್ಯಾಪ್ತಿ ಎಷ್ಟಿದೆ ಅನ್ನೋದನ್ನು ವಿಶೇಷವಾಗಿ ಇಂಪಾರ್ಟೆನ್ಸ್ ಕೊಟ್ಟು ಚರ್ಚೆ ಮಾಡ್ತಾ ಹೋಗೋಣ. ಅದಾದ ನಂತರದಲ್ಲಿ ಇದರ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಮಾರ್ಜಿನಲೈಸೇಷನ್ ಅಂತೇಳಿದೆ. ಅಂದರೆ ಅಂಚೀಕರಣದ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡೋಕ್ಕೆ ಯಾಕೆ ಅಧ್ಯಯನ ಮಾಡಬೇಕಾಗತ್ತೆ, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ಈ ಕಾನ್ಸೆಪ್ಟಲ್ಲಿ ವಿವರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿಗೆ ಘಟಕ 1ರಲ್ಲಿ 1ನೇ ಕಾನ್ಸೆಪ್ಟ್ ಮುಕ್ತಾಯ ಆಗುತ್ತೆ. ಇಲ್ಲಿ 2ನೇ ಕಾನ್ಸೆಪ್ಟಿಗೆ ಬರ್ತಾ ಹೋಗೋದಾದರೆ ಅಂಚೀಕರಣದ ಪ್ರಕ್ರಿಯೆ ಅಂತೇಳಿ, ಪ್ರೊಸೆಸ್ ಆಫ್ ಮಾರ್ಜಿನಲೈಸೇಷನ್. ಹೇಗೆ ಅಂಚೀಕರಣ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅಂಚೀಕರಣ ಅಂದರೆ ಏನು, ಅದು ಹೇಗೆ ಅಂಚೀಕರಣಗೊಳ್ತಾ ಹೋಗ್ತಾರೆ, ಇದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ನಾವಿಲ್ಲಿ 3ನೇ ಕಾನ್ಸೆಪ್ಟಿಗೆ ಬರ್ತಾ ಹೋಗ್ತೀವಿ, ಮಾರ್ಜಿನಲೈಸೇಷನ್ ಆ್ಯಂಡ್ ಇಸ್ ಸೋಷಿಯೋ ಎಕನಾಮಿಕ್ ಇಂಡಿಸಸ್ ಅಂತೇಳಿ. ಪಾವರ್ಟಿ, ರಿಲೇಟಿವ್ ಐಸೋಲೇಷನ್, ಎಕ್ಸ್ಪ್ಲೋಟೇಷನ್, ಡಿಸ್ಕ್ರಿಮಿನೇಷನ್, ಡೆನಿಯಲ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಇನ್ಇಕ್ವಾಲಿಟಿ ಅಂತೇಳಿ. ಇಲ್ಲಿ ಅಂಚೀಕರಣ ಮತ್ತು ಅಂಚೀಕರಣದ ಸಾಮಾಜಿಕ ಆರ್ಥಿಕ ಸೂಚ್ಯಂಕಗಳು ಅಂತೇಳಿ. ಅಂದರೆ ಹೇಗೆ ನಾವು ಬಾರ್ಡ್ರಿಂದ ಹೊರಗಡೆ ಇಡ್ತಾ ಇದ್ದೀವಿ, ಸಾಮಾಜಿಕ ಮತ್ತು ಆರ್ಥಿಕ ಸೂಚ್ಯಂಕಗಳು, ಆರ್ಥಿಕ ಆಧಾರದ ಮೇಲೆ ಮತ್ತು ಸಾಮಾಜಿಕ ಆಧಾರದ ಮೇಲೆ ಹೇಗೆ ಕೆಲವೊಂದು ಗುಂಪುಗಳನ್ನು ನಾವು ಹೊರಗಡೆ ಇಡ್ತಾ ಇದ್ದೀವಿ, ಬಾರ್ಡರಿಂದ ಹೊರಗಡೆ ಇಡ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದು. ಬಡತನ, ಇಲ್ಲಿ ನಾವು ಸಾಮಾನ್ಯ ಜನರು ಎಲ್ಲರೂ ಕೂಡ ಜನರು ಇಲ್ಲಿ ಶ್ರೀಮಂತ ಮತ್ತು ಬಡವ 2 ವರ್ಗಗಳು ಬಂದಾಗ ಯಾಕೆ ಬಡವನನ್ನು ನಾವು ಅಂದರೆ ಹಂಚಿನಿಂದ ಹೊರಗಡೆ ಇಡ್ತಾ ಇದ್ದೀವಿ ಅದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದು. ಸಾಪೇಕ್ಷ ಪ್ರತ್ಯೇಕತೆ, ಕೆಲವೊಂದು ವರ್ಗಗಳನ್ನು ನಾವು ಪ್ರತ್ಯೇಕವಾಗಿ ನೋಡ್ತಾ ಹೋಗ್ತಾ ಇದ್ದೀವಿ, ಆ ಥರ ಯಾಕಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದತ್ತೆ. ಶೋಷಣೆ ಅಂತೇಳಿ ಅದನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ತಾರತಮ್ಯ, ಮೇಲ್ವರ್ಗ, ಕೆಳವರ್ಗ, ಮಹಿಳೆ ಅಥವಾ ಪುರುಷ ಅಥವಾ ಬಡವ, ಶ್ರೀಮಂತ, ಈ ಥರದ್ದು ನಾವು ತಾರತಮ್ಯ ಮಾಡ್ತಾ ಹೋಗ್ತೀವಿ. ಅದರಿಂದ ಹೀಗೆ ಅಂಚೀಕರಣ ಆಗುತ್ತೆ, ಅದನ್ನು ನಾವು ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದಾದಮೇಲೆ ಮಾನವ ಹಕ್ಕುಗಳ ನಿರಾಕರಣೆ ಮತ್ತು ಅಸಮಾನತೆ, ಕೆಲವೊಂದು ಹಕ್ಕುಗಳನ್ನು ನಾವು ನಿರಾಕರಣೆ ಮಾಡ್ತೀವಿ. ಇವರು ಇಂಥವ್ರು ಅನ್ನೋ ಕಾರಣದಿಂದ ಕೆಲವೊಂದು ಹಕ್ಕುಗಳನ್ನು ಅವ್ರಿಗೆ ಕೊಡ್ತಾ ಇಲ್ಲ. ನಾವು ಇಂತಹ ಬಾವಿಯ ನೀರನ್ನು ನೀನು ಕುಡಿಯೋಂಗಿಲ್ಲ, ಇಂತಹ ಆಹಾರವನ್ನು ನೀನು ತಿನ್ನೋಂಗಿಲ್ಲ, ಇಂತಹ ಡ್ರೆಸ್ಸನ್ನು ನೀನು ಹಾಕ್ಕೊಳಂಗಿಲ್ಲ ಅಂತೇಳಿ ಕೆಲವೊಂದು ಹಕ್ಕುಗಳನ್ನು ನಿರಾಕರಣೆ ಮಾಡ್ತಾ ಇದ್ದೀವಿ. ಯಾಕೆ ಆ ಥರ ನಿರಾಕರಣೆ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಅಸಮಾನತೆ, ಸಮಾನವಾದಂಥ ಸಮಾಜ ಅಂತ ಅಂದ್ಕೊಳ್ತಾ ಇದ್ದೀವಿ ನಾವು, ಆದರೂ ಕೂಡ ಅಸಮಾನತೆ ಅನ್ನೋದು ಕೂಡ ಕೆಲವೊಂದು ಕಡೆ ಎದ್ದೆದ್ದು ಕಾಣ್ತಾ ಇದೆ. ಅದನ್ನು ನಾವಿಲ್ಲಿ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರದಲ್ಲಿ ಈ ಸೂಚ್ಯಂಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿಗೆ ನಮಗೆ ಘಟಕ 1 ಮುಕ್ತಾಯ ಆಗ್ತದೆ. ಅದಾದಮೇಲೆ ನಾವಿಲ್ಲಿ ಘಟಕ 2ಕ್ಕೆ ಬರ್ತಾ ಇದ್ದೀವಿ, ಮಾರ್ಜಿನೈಸ್ಡ್ ಗ್ರೂಪ್ಸ್ ಇನ್ ಇಂಡಿಯಾ ಅಂತೇಳಿ, ಭಾರತದಲ್ಲಿ ಅಂಚೀಕರಣಗೊಂಡ ಗುಂಪುಗಳು ಅಂತೇಳಿ. ಆಯಿತಾ, ಈ ವಿಚಾರಗಳನ್ನು ನಾವು 2ನೇ ಘಟಕದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದಾಗಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಅಂತೇಳಿ, ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತೇಳಿ. ಮಾರ್ಜಿನಲ್ ಗ್ರೂಪ್ಸ್ ಇನ್ ಇಂಡಿಯಾದಲ್ಲಿ ನಾವು ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ನ ಮೊದಲನೇದಾಗಿ ಇದ್ದೇ ಮಾಡಿದ್ದೀವಿ. ಪರಿಶಿಷ್ಟ ಜಾತಿಗಳು ಅಂದರೆ ಯಾರು ಯಾವ ರೀತಿ ಅಂಚೀಕರಣಗೊಂಡಿದ್ದಾರೆ ಅಂತೇಳಿ. ನಾವು ತುಂಬ ಹಿಂದಿನ ಕಾಲದಿಂದನೂ ಕೂಡ ನಮಗೆ ಜಾತಿಯಲ್ಲಿ ಪರಿಶಿಷ್ಟ ಜಾತಿಗಳು ಅಸ್ಪೃಶ್ಯರು ಅಂತ ಅಂದ್ಕೊಂಡ್ವಿ, ಅಂದರೆ ಅವರು ಸ್ಪರ್ಶಕ್ಕೆ ಅರ್ಹರಲ್ಲ ಅಂತಲ್ಲಿ
ಇದನ್ನು ಕೂಡ ಅವ್ರನ್ನ ಮಾರ್ಜಿನ್ ಹೊರಗಡೆ ಇಡ್ತಾಯಿದ್ರು. ಆದರೆ ಅವ್ರಿಗೆ ಯಾವ ತರಹದ ರೀಸನಿಂದ ಅವ್ರನ್ನ ಹೊರಗಿಡ್ತಾ ಇದ್ದೀವಿ, ಪರಿಶಿಷ್ಟ ಪಂಗಡಗಳು ಅಂದರೆ ಯಾರು, ಅವ್ರನ್ನ ಯಾವ ರೀತಿ ಹೊರಗಿಟ್ಟಿದ್ದೀವಿ ಅನ್ನೋದನ್ನು ನಾವು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ಅಂತೇಳಿ, ಇಲ್ಲಿ ಧಾರ್ಮಿಕವಾಗಿ ಕೆಲವೊಂದು ಧರ್ಮದವರನ್ನ ನಾವು ಮುಖ್ಯವಾಹಿನಿ ಸಮಾಜದಿಂದ ಹೊರಗಿಡ್ತಾ ಇದ್ದೀವಿ. ಅದೇ ಥರ ಭಾಷೆಯ ಕಾರಣದಿಂದಲೂ ಕೂಡ ಕೆಲವೊಂದು ಧರ್ಮದವರನ್ನ ಮುಖ್ಯವಾಹಿನಿ ಸಮಾಜದಿಂದ ಹೊರಗಡೆ ಇಡ್ತಾ ಇದ್ದೀವಿ. ಅಂದರೆ ನಾವು ಮೈನಾರಿಟೀಸ್ ಅಂತೇಳಿ ಹೇಳ್ತಾ ಇದ್ದೀವಿ. ಇಲ್ಲಿ ಧಾರ್ಮಿಕವಾಗಿ ಅಲ್ಪಸಂಖ್ಯಾತರು ಅಥವಾ ಭಾಷೆಯ ರೀತಿಯಲ್ಲಿ ಅಲ್ಪಸಂಖ್ಯಾತರು ಅಂದರೆ ಎಕ್ಸಾಂಪಲ್ ಹೇಳಿದರೆ ಭಾರತ ಒಂದು ಹಿಂದೂ ಸಮಾಜ ಅಂತ ಅಂದ್ಕೊಂಡ್ರೆ ಬೇರೆ ಧರ್ಮದವರೆಲ್ಲರೂ ಕೂಡ ಇಲ್ಲಿ ಏನಾಗ್ತಾರೆ, ಮೈನಾರಿಟೀಸ್ ಆಗ್ತಾ ಬರ್ತಾ ಹೋಗ್ತಾರೆ. ಇಲ್ಲಿ ನಾವು ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನ್ ಇರ್ಬೋದು, ಬೌದ್ಧ, ಸಿಖ್ ಇವರೆಲ್ಲರೂ ಕೂಡ ನೋಡ್ತಾ ಹೋದರೆ ಅವರು ಧಾರ್ಮಿಕವಾಗಿ ಅಲ್ಪಸಂಖ್ಯಾತರು. ಇವರು ಕೂಡ ಅಂಚೀಕರಣಗೊಂಡ ಒಂದು ಸಮೂಹ ಅಂತೇಳಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಥರ ಭಾಷಾ ಅಲ್ಪಸಂಖ್ಯಾತರು, ಹೆಚ್ಚು ಜನರು ಮಾತಾಡೋಂಥ ಭಾಷೆಯನ್ನು ಬಿಟ್ಟು ಕಡಿಮೆ ಜನರು ಯಾರು ಮಾತಾಡ್ತಿದ್ರು ಅವರು ಭಾಷಾ ಅಲ್ಪಸಂಖ್ಯಾತರಾಗ್ತಾ ಹೋಗ್ತಾರೆ. ಎಕ್ಸಾಂಪಲ್, ಕರ್ನಾಟಕದಲ್ಲಿ ಕನ್ನಡ ಮಾತನಾಡೋರು ಬಹುಸಂಖ್ಯಾತರಾದರೆ ಇತರೆ ಭಾಷೆಗಳನ್ನ ಮಾತಾಡೋರು ಅಲ್ಪಸಂಖ್ಯಾತರಾಗ್ತಾ ಹೋಗ್ತಾರೆ. ನಾವಿಲ್ಲಿ ನೋಡ್ತಾ ಹೋಗೋದು ಎಲ್ಲರೂ ಕೂಡ ಕನ್ನಡ ಮಾತಾಡ್ತಿದ್ದಾರೆ, ಯಾರೋ ಒಬ್ಬ ಬೇರೆ ಭಾಷೆ ಮಾತಾಡ್ತಾರೆ, ಅದು ಮರಾಠಿ ಆಗಿರ್ಬೋದು, ತಮಿಳ್, ತೆಲುಗು, ಬೇರೆ ಯಾವ ಭಾಷೆ ಆಗಿರ್ಬೋದು, ಅವ್ರನ್ನ ನಾವು ಸ್ವಲ್ಪ ಹೊರಗಡೆ ಇಡ್ತಾ ಇದ್ದೀವಿ ಅಂತೇಳಿ ಈ ತರಹದ ವಿಚಾರಗಳನ್ನು ನಾವು ಈ ಕಾನ್ಸೆಪ್ಟಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ನಮ್ಮ ಘಟಕ 2ರಲ್ಲಿ 3ನೇ ಕಾನ್ಸೆಪ್ಟ್ ಬರ್ತಾ ಇದೆ, ಅಲೆಮಾರಿ ಮತ್ತು ಅಧಿಸೂಚಿತ ಬುಡಕಟ್ಟುಗಳು ಅಂತೇಳಿ, ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್ ಆ್ಯಂಡ್ ಡಿನೋಟಿಫೈಡ್ ಟ್ರೈಬ್ಸ್ ಅಂತೇಳಿ. ಇಲ್ಲಿ ಅಲೆಮಾರಿ ಗುಂಪುಗಳು ಅಂತೇಳಿ ನಾವೀಗ ಎಕ್ಸಾಂಪಲ್ ತಗೊಂಡ್ರೆ ಹಕ್ಕಿಪಿಕ್ಕಿ ಗುಂಪುಗಳು ಅಂತ ತಗೊಳ್ಳೋಣ, ಅಥವಾ ಕಾಡು ಜನರು ಯಾರೋ ಅಲೆಮಾರಿ ಗುಂಪುಗಳು ಅಂತ ತಗೊಳ್ಳೋಣ. ಈ ಅಲೆಮಾರಿ ಅಂದರೆ ಇವರು ಒಂದು ಕಡೆ ನೆಲೆ ನಿಲ್ಲಲ್ಲ, ಆದರೆ ಕೆಲವೊಂದು ಕಡೆ ಸ್ವಲ್ಪ ನೆಲೆ ನಿಲ್ತಾರೆ, ಬೇರೆ ಕಡೆ ಹೋಗ್ತಾ ಇರ್ತಾರೆ. ಇಂಥವ್ರನ್ನು ಕೂಡ ನಾವು ಸಮಾಜದಿಂದ ಹೊರಗಡೆ ಇಡ್ತಾ ಇದ್ದೀವಿ. ಇವರು ಕೂಡ ಅಂಚೀಕರಣ ಗುಂಪುಗಳು ಅಂತೇಳಿ. ಅಧಿಸೂಚಿತ ಬುಡಕಟ್ಟುಗಳು ಅಂದರೆ ಡಿನೋಟಿಫೈಡ್ ಟ್ರೈಬ್ಸ್ ಅಂತೇಳಿ ಬರುತ್ತೆ, ಅದನ್ನು ಕೂಡ ನಾವು ಈ ಕಾನ್ಸೆಪ್ಟಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಇಲ್ಲಿಗೆ ಘಟಕ 2 ಮುಕ್ತಾಯ ಆಗುತ್ತೆ. ಯೂನಿಟ್ 2 ಇಸ್ ಕಂಪ್ಲೀಟೆಡ್ ನಾವು. ಓಕೆ, ನೆಕ್ಸ್ಟ್ ಯೂನಿಟ್ 3 ಎಮರ್ಜಿಂಗ್ ಮಾರ್ಜಿನಲೈಸ್ ಗ್ರೂಪ್ಸ್ ಅಂತೇಳಿ, ಅಂದರೆ ಹೆಚ್ಚು ಇತ್ತೀಚೆಗೆ ಪ್ರಚಲಿತಕ್ಕೆ ಬರುವಂತಹ ಅಂಚೀಕರಣ ಗುಂಪುಗಳು ಅಂತೇಳಿ ಮುಂದಿನ ಅಧ್ಯಾಯ ಬರ್ತಾ ಹೋಗ್ತಾ ಇರುತ್ತೆ. ಅದರಲ್ಲಿ ಮೊದಲಿಂದ ಮಹಿಳೆಯರು ಅಂತೇಳಿ ನಾವು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಹೋದ್ವಿ, ಮಹಿಳೆ ಇವತ್ತು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ, ಎಲ್ಲದರಲ್ಲೂ ಕೂಡ ಪುರುಷನಿಗಿಂತ ಸಮಾನಳು ಅಥವಾ ಪುರುಷನಿಗಿಂತ ಒಂದು ಹಂತದಲ್ಲಿ ಹೆಚ್ಚೇ ಇದ್ದಾಳೆ ಅಂತ ಅನ್ಕೋಣ. ಇವತ್ತು ನಾವು ನಮ್ಮ ದೇಶದ ಒಂದು ಉನ್ನತ ಸ್ಥಾನದಲ್ಲಿರುವಂಥ ಮಹಿಳೆಯರನ್ನ ಗುರುತಿಸೋದ್ರೆ ಇವತ್ತು ಭಾರತದ ರಾಷ್ಟ್ರಪತಿ ಆಗಿರ್ಬೋದು, ಭಾರತದ ರಾಷ್ಟ್ರಾಧ್ಯಕ್ಷರಾಗಿರ್ಬೋದು, ಅಥವಾ ಭಾರತದ ಹಣಕಾಸು ಸಚಿವರಾಗಿರ್ಬೋದು, ಅಥವಾ ಬೇರೆ ಬೇರೆ ಉದ್ಯೋಗದಲ್ಲಿ ಇವತ್ತು ಮಹಿಳೆಯರ ಸ್ಥಾನವನ್ನು ನೋಡ್ತಾ ಹೋಗೋದಾದರೆ ಅವಳು ಪುರುಷನಿಗೆ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಅಂತಲೇ ಹೇಳ್ತಾ ಹೋಗುತ್ತೆ. ಆದರೂ ಕೂಡ ನಾವು ಮಹಿಳೆ ಇವತ್ತು ಕೆಲವೊಂದು ಹಂತದಲ್ಲಿ ಅಂಚೀಕರಣಗೊಳ್ತಾ ಇದ್ದಾವೆ. ಅಂದರೆ ಸಂಪ್ರದಾಯವಾದಿ ಸಮಾಜ, ಭಾರತದ ಮಹಿಳೆ ಒಂದು ಇಲ್ಲಿ ಏನೇ ಆದರೂ ಕೂಡ ಅವಳು ಇನ್ನು ಕುಟುಂಬದಲ್ಲಿ ನೋಡ್ತಾ ಹೋದರೆ ಪುರುಷನಿಗೆ ಮೊದಲನೇ ಸ್ಥಾನನೇ ಕೊಡ್ತಾ ಹೋಗ್ತಿದ್ದಾರೆ. ಆ ಥರ ಮಹಿಳೆ ಹೇಗೆ ಅಂಚೀಕರಣಗೊಳ್ತಾ ಇದ್ದಾಳೆ ಅದನ್ನು ನಾವು ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದಾದಮೇಲೆ ವೃದ್ಧರು ಮತ್ತು ವಿಶೇಷ ಅಗತ್ಯತೆ ಇರೋರು ಅಂತೇಳಿ ಹೇಳ್ತಾ ಹೋಗ್ತಾರೆ. ಯೌವನದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ವೃದ್ಧನಾದ ತಕ್ಷಣ ಹೇಗೆ ಅಂಚೀಕರಣಗೊಳ್ತಾನೆ ಅಂದರೆ ಮಾರ್ಡರಿಂದ ಹೊರಗೆ ಹೋಗ್ತಾ ಇದ್ದಾನೆ, ಹೇಗೆ ಅವನು ಜೀವಂತವಾಗಿದ್ದಾನೆ, ಆದರೆ ಅವನು ಮಾತಿಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಅವನ ಆದಾಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಯಾಕೆ ಅವನು ಹೊರಗಡೆ ಹೋಗ್ತಾ ಇದ್ದಾನೆ, ಮುಖ್ಯವಾಹಿನಿ ಸಮಾಜದಲ್ಲಿ ಹೇಗೆ ಅವನು ಹೊರಗಡೆವನ್ನಾಗ್ತಾ ಇದ್ದಾನೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗಿದೆ. ವಿಶೇಷ ಅಗತ್ಯತೆ ಉಳ್ಳವರು ಅಂದರೆ ನಾವು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಅಂತ ಅಂದ್ಕೊಳ್ಳೋಣ. ಅಂದರೆ ಇಲ್ಲಿ ಯಾಕೆ ನಾವು ವಿಕಲಾಂಗರನ್ನ ಮಾರ್ಜಿನಿಂದ ಹೊರಗಡೆ ಇಡ್ತಾ ಇದ್ದೀವಿ ಅಂತೇಳಿ, ಅವರು ದೈಹಿಕವಾಗಿ ವಿಕಲಾಂಗರಾಗಿದ್ದರೂ ಕೂಡ ಮಾನಸಿಕವಾಗಿ ತುಂಬ ಸದೃಢರು. ಒಂದು ಎಕ್ಸಾಂಪಲ್ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಒಂದು ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇದೆ ಅಂತ ಅಂದ್ಕೊಳ್ಳೋಣ. ನಾವು ಎಲ್ಲ ಅಂಗಗಳು ಸರಿ ಇರುವಂತಹ ವ್ಯಕ್ತಿಗಳಿಗೆ ಇಲ್ಲಿ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇದೆ. ಆದರೆ ಒಬ್ಬ ವ್ಯಕ್ತಿ ಒಂದು ಕಾಲಿಲ್ಲ, ಮತ್ತೊಂದು ಕಾಲಿದೆ, ಅವನಿಗೆ ಕಾನ್ಫಿಡೆಂಟ್ ಇದೆ ನಾನು ಎಲ್ಲರಿಗಿಂತ ಫಸ್ಟ್ ಓಡಬಲ್ಲೆ ಅಂತ, ನಂದು ಒಂದು ಕಾಲಿದ್ದರೂ ಕೂಡ ನಾನು ಓಡಬಲ್ಲೆ ಅಂತ ಕಾನ್ಫಿಡೆಂಟ್ ಇದೆ. ಆದರೆ ಸಮಾಜ ಅವನನ್ನು ಬಿಡ್ತಾ ಇಲ್ಲ, ನೀನು ಒಂದು ಕಾಲಿದೆ ಅದಕ್ಕೋಸ್ಕರ ನೀನು ಸೈಡಲ್ಲಿ ಇರೋ ಅಂತೇಳಿ. ಅಂದರೆ ಒಂದು ಕಡೆ ಸೆಂಟಿಮೆಂಟ್ ತೋರಿಸ್ತಾ ಇದೆ, ಒಂದು ಕಡೆ ಅವನನ್ನು ಆ ಕಾಂಪಿಟೇಷನ್ದ ಹೊರಗಡೆ ಇಡ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನು ಚರ್ಚೆ ಮಾಡೋದೇ ಈ ಚಾಪ್ಟರ್. ಓಕೆ, ಇದಾದಮೇಲೆ ಸಲಿಂಗಕಾಮಿ, ಲಿಸ್ಬೇನಿಯನರು ಮತ್ತು ಟ್ರಾನ್ಸ್ಜೆಂಡರ್ ಅಂತೇಳಿ, ಗೇ, ಲಿಸ್ಬೇನಿಯನ್ ಆ್ಯಂಡ್ ಟ್ರಾನ್ಸ್ಜೆಂಡರ್, LGBTQ ಅಂತೇಳಿ. ಅಂದರೆ ಆ ಸಲಿಂಗಕಾಮಿಗಳು ಒಂದೇ ಲಿಂಗದವರು ಹೇಗೆ ಕಾಮದಲ್ಲಿ ತೊಡಗ್ತಾ ಹೋಗ್ತಾರೆ ಅದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಲಿಸ್ಬೇನಿಯನ್ ಅಂತ ಒಂದು ಗುಂಪು ಬರುತ್ತೆ, ಅದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಟ್ರಾನ್ಸ್ಜೆಂಡರ್ ಅಂತೇಳಿ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ 2 ಲಿಂಗ ಅಂತ ಮಾತ್ರ ಹೇಳಿದೆ, 3ನೇ ಲಿಂಗ ಅವ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಯಾಕೆ ಆ ಥರ ಆಗ್ತಾ ಇದೆ, ಅವ್ರನ್ನ ಯಾಕೆ ನಾವು ಸಮಾಜದಿಂದ ಹೊರಗಡೆ ಇಡ್ತಾ ಇದ್ದೀವಿ. ಯಾರೋ ಒಬ್ಬ ವ್ಯಕ್ತಿ ಆ ಥರದ್ದು ಬಂದ ಅಂದ್ಕೂಡಲೇ
ಸಮಾಜ ಇಡೀ ಸಮಾಜವನ್ನು ನೋಡೋ ದೃಷ್ಟಿಕೋನನೇ ಬೇರೆ ಥರ ಆಗಿದೆ. ವಿದ್ಯಾವಂತರು ಅಥವಾ ಎಲ್ಲ ತಿಳಿದಂಥವ್ರು ಅವರನ್ನು ನೋಡೋ ದೃಷ್ಟಿಕೋನನೇ ಬೇರೆ ಥರ ಇದೆ. ಒಂಥರ ತುಂಬ ಸೆಂಟಿಮೆಂಟ್ ತೋರಿಸ್ಬೋದು, ಆದ್ಯತೆ ಕೊಡ್ಬೋದು, ಒಟ್ಟು ಕಾಮನ್ ಮನುಷ್ಯನ ಥರ ಅವನನ್ನು ನೋಡ್ತಾ ಇಲ್ಲ ಟ್ರಾನ್ಸ್ಜೆಂಡರ್ಸ್ನ. ಆದರೆ ಯಾಕೆ ಆ ಥರ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಇಲ್ಲಿಗೆ ಅಧ್ಯಾಯ 3 ಅಂದರೆ ಘಟಕ 3 ಮುಕ್ತಾಯ ಆಗ್ತಾ ಹೋಗುತ್ತೆ. ಅದಾದಮೇಲೆ ನಾವು ಘಟಕ 4ಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಅಂಚೀಕರಣ ಮತ್ತು ಸಕಾರಾತ್ಮಕ ಕ್ರಿಯೆಗಳು ಅಂತೇಳಿ, ಮಾರ್ಜಿಲೇಷನ್ ಅಫರ್ಮೇಟಿವ್ ಆಕ್ಷನ್ ಅಂತೇಳಿ. ಅಂದರೆ ಈ ಅಂಚೀಕರಣ ಗುಂಪುಗಳಿಗೆ ಸರ್ಕಾರ ಯಾವ ಥರದ ಸಕಾರಾತ್ಮಕ ಕ್ರಿಯೆಗಳನ್ನ ಕೈಗೊಂಡಿದೆ ಅನ್ನೋದನ್ನು ನಾವು ಈ ಚಾಪ್ಟರ್ಲಿ ಚರ್ಚೆ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಬಾರ್ಡರಿಂದ ಹೊರಗಡೆ ಇರೋರನ್ನ ನಾವು ಬಾರ್ಡರ್ ಒಳಗಡೆ ತರಬೇಕಾಗುತ್ತೆ, ಮುಖ್ಯವಾಹಿನಿ ಸಮಾಜಕ್ಕೆ ತರಬೇಕಾಗುತ್ತೆ. ಅದಕ್ಕೋಸ್ಕರ ಸರ್ಕಾರ ಯಾವ ತರಹದ ಕ್ರಮಗಳನ್ನ ಕೈಗೊಂಡಿದೆ ಅನ್ನೋದನ್ನು ಈ ಚಾಪ್ಟರ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇ ಚಾಪ್ಟರ್ ಸಂವಿಧಾನಾತ್ಮಕ ಅವಕಾಶಗಳು ಮತ್ತು ಸರ್ಕಾರದ ನೀತಿಗಳು ಅಂತೇಳಿ. ಅಂದರೆ ಸಂವಿಧಾನದಲ್ಲಿ ಯಾವ ಥರದ ಅವಕಾಶಗಳನ್ನು ಕೊಡ್ತಾ ಇದೆ. ನಾವು ಇಲ್ಲಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇವತ್ತು SC STಗಳಿಗೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅಂತ ಅಂದ್ಕೊಂಡ್ವಲ್ಲ, ಅವ್ರನ್ನ ನಾವು ಮುಖ್ಯವಾಹಿನಿ ಸಮಾಜಕ್ಕೆ ತರೋದಕ್ಕೆ ಈ ಸರ್ಕಾರ ಕೆಲವೊಂದು ಮೀಸಲಾತಿ ಕ್ರಮಗಳನ್ನ ಕೈಗೊಳ್ತವೆ. ಆ ಮೀಸಲಾತಿ ಕ್ರಮಗಳನ್ನ ಕೈಗೊಂಡಿದ್ದರಿಂದ ಅವರಿಗೆ ಶಿಕ್ಷಣ ಸಿಗ್ತಾ ಇದೆ, ಉದ್ಯೋಗದ ಅವಕಾಶಗಳು ಸಿಗ್ತಾ ಇದೆ, ಸಮಾಜದಲ್ಲಿ ಸ್ಥಾನ ಸಿಗ್ತವೆ. ಈ ಥರ ಸಂವಿಧಾನಾತ್ಮಕ ಕ್ರಮಗಳು. ಅಥವಾ ನಾವು ಮಹಿಳೆ ಇವತ್ತು ಅಂಚೀಕರಣ ಇದ್ದಾಳೆ, ಅವಳನ್ನು ನಾವು ಮುಖ್ಯವಾಹಿನಿ ಸಮಾಜಕ್ಕೆ ತರಬೇಕಂತೇಳಿ ಸರ್ಕಾರ ಮೀಸಲಾತಿಗಳನ್ನ ತಂದು ಹೋಯಿತು. ನಮಗೆ ಶೇಕಡ 33% ಮೀಸಲಾತಿ ಕೊಟ್ಟಿರೋದ್ರೆ ಮಹಿಳೆ ಇವತ್ತು ರಾಜಕೀಯದಲ್ಲಿ ಉನ್ನತ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯತೆ ಆಗ್ತಾ ಹೋಯ್ತು. ಈ ಥರ ಸಂವಿಧಾನದಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಿಕೊಂಡು ಅಂಚೀಕರಣಗೊಂಡಿರೋರನ್ನ ನಾವು ಮುಖ್ಯವಾಹಿನಿ ಸಮಾಜಕ್ಕೆ ತರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅದ್ರ ಜೊತೆ ಸರ್ಕಾರದ ನೀತಿಗಳು ತಿಳಿಬರುತ್ತೆ. ಇದನ್ನು ನಾವು ವಿಶೇಷವಾಗಿ ಆದ್ಯತೆ ಕೊಟ್ಟು ಚರ್ಚೆ ಮಾಡ್ತಾ ಹೋಗೋಣ. ಅದಾದಮೇಲೆ ಅಂಚೀಕರಣಗೊಂಡ ಸಮೂಹಗಳು ಸಬಲೀಕರಣದಲ್ಲಿ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಅಂತೇಳಿ. ಅಂದರೆ ರೋಲ್ ಆಫ್ NGOs ಇನ್ ಎಂಪವರ್ಮೆಂಟ್ ಆಫ್ ಮಾರ್ಜಿನಲೈಸ್ಡ್ ಗ್ರೂಪ್ ಅಂತೇಳಿ. ಇಲ್ಲಿ ನಾವು ಅಂಚೀಕರಣಗೊಂಡ ಗುಂಪುಗಳನ್ನ ಸಬಲೀಕರಣ ಮಾಡೋದಕ್ಕೆ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳು, ಅಂದರೆ ಸಂವಿಧಾನಾತ್ಮಕ ಅವಕಾಶ ಇದೆ, ಸರ್ಕಾರದ ನೀತಿಗಳಿದೆ. ಅದು ಬಿಟ್ಟು ಸರ್ಕಾರೇತರ ಸಂಸ್ಥೆಗಳು ಅಂತೇಳಿ ಸ್ವಯಂ ಸೇವಾ ಸಂಸ್ಥೆಗಳು ಅವು ಯಾವ ಥರದ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ಬೇರೆ ಬೇರೆ NGOಗಳ ಉದಾಹರಣೆಗಳನ್ನ ತಗೊಂಡು ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಒಂದೇ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ ಹೇಳ್ಕೊಳ್ಳೋಣ. SKDRDP ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತೇಳಿ. ಅಲ್ಲಿ ಮಹಿಳೆಯರನ್ನು ಒಂದು ಮೇಲಿನ ಹಂತಕ್ಕೆ ತರೋದಕ್ಕೆ ಸರ್ಕಾರ ಕೈಗೊಂಡಂಥ ಕ್ರಮಗಳು. ಅವರಿಗೆ ಸಾಲ ಸೌಲಭ್ಯಗಳನ್ನ ಕೊಟ್ಟು ಅವರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದೆ, ಕೆಲವೊಂದು ತರಬೇತಿಗಳನ್ನು ಕೊಟ್ಟು ಅವರು ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಇದೆ. ಈ ಥರ ಒಂದು ಅವರು ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಅವಕಾಶ ಕೊಟ್ಟರು ಕೂಡ ಒಂದು ಎಕ್ಸಾಂಪಲ್ SKDRDP ಅಂತೇಳಿ. ಅದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತೇಳಿ ನಿಮಗೆಲ್ಲ ಗೊತ್ತಾಗ್ತದೆ. ಆ ಥರದ ಯೋಜನೆಗಳ ಮೂಲಕ ಹೇಗೆ ಅಂಚೀಕರಣ ಗುಂಪುಗಳನ್ನು ಒಂದು ಮುಖ್ಯವಾಹಿನಿ ಸಮಾಜಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಅದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಾದಮೇಲೆ ಸಾಮಾಜಿಕ ಒಳಗೊಳ್ಳುವಿಕೆನ ಇತ್ತೀಚಿನ ಪ್ರವೃತ್ತಿಗಳು ಅಂತೇಳಿ, ರೀಸೆಂಟ್ ಟ್ರೆಂಡ್ಸ್ ಸೋಷಿಯಲ್ ಇನ್ಕ್ಲೂಷನ್ ಅಂತೇಳಿ. ಅಂದರೆ ಅವರನ್ನು ಸಮಾಜದಲ್ಲಿ ಒಳಗೊಳಿಸಬೇಕಾಗತ್ತೆ. ನಮಗೆ ಮಹಿಳೆಯರು ಕೂಡ ಪುರುಷನಿಗೆ ಸಮಾನಗಳು, ಅಥವಾ ವಿಕಲಾಂಗರು ಕೂಡ ಎಲ್ಲ ಅಂಗಗಳು ಸರಿ ಇರುವಂಥ ವ್ಯಕ್ತಿಗೆ ಸಮಾನವಾಗಿ ಯೋಚನೆ ಮಾಡಬಲ್ಲ, ಅಥವಾ ನಾವು ಪರಿಶಿಷ್ಟ ಜಾತಿಗಳು ಕೂಡ ಮನುಷ್ಯರಂತೆ ಸಮಾನರು, ಅವರು ನಮ್ಮ ಜೊತೆಗೆ ಇರಬಹುದು, ಕೂತ್ಕೋಬೋದು, ಊಟ ಮಾಡ್ಬೋದು, ನಾವು ನೀರು ಕುಡಿಯೋಂಥ ನೀರನ್ನು ಕುಡಿಬೋದು. ಆ ಥರದ ಹಂತಕ್ಕೆ ಬರೋದಕ್ಕೆ ಯಾವ ಥರದ ಬದಲಾವಣೆಗಳಾಗ್ತಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗತ್ತೆ. ಇದಿಷ್ಟು ಕೂಡ ನಮಗೆ ಘಟಕ 4ರಲ್ಲಿ ಬರುವಂತಹ ವಿಚಾರಗಳಾಗ್ತಾ ಹೋಗುತ್ತೆ. ಈ ಥರ ನಮಗೆ ಈ ಭಾರತದಲ್ಲಿ ಅಂಚೀಕರಣಗೊಂಡ ಗುಂಪುಗಳು, ಮಾರ್ಜಿನೈಸ್ಡ್ ಗ್ರೂಪ್ಸ್ ಇನ್ ಇಂಡಿಯಾ ಇರುವಂಥ ಇಷ್ಟು ಸಿಲೆಬಸ್ನ ನಾವು ಈ ಸೆಮಿಸ್ಟ್ರಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದು ಅಧ್ಯಾಯದಲ್ಲಿರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೀವು ಕಂಟಿನ್ಯೂಸ್ ಆಗಿ ಈ ವಿಡಿಯೋನ ನೋಡ್ತಾ ಇರಿ. ನಿಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.